Hello Nana beautiful family members, welcome back to my channel. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಮ್ಮ ಅಡುಗೆ ಮನೆಯನ್ನ ಕ್ಲೀನ್ ಆಗಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುವಂತ ಕೆಲವೊಂದು ಹ್ಯಾಬಿಟ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವೆಲ್ಲ ಏನು ಸೂಪರ್ ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಸ್ ಗಳಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಸೊ ನಾನು ನಮ್ಮ ಅಡುಗೆ ಮನೆಯನ್ನ ಕ್ಲೀನ್ ಆಗಿ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಹ್ಯಾಬಿಟ್ಸ್ ಗಳನ್ನ ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋನಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ತರಕಾರಿ ಕಟ್ ಮಾಡುವಾಗ ಯೂಶಲ್ ಆಗಿ ಅದ್ರ ಸಿಪ್ಪೆನ ತೆಗಿತೀವಲ್ವಾ, ಸಿಪ್ಪೆನ ತೆಗೆದು ಡೈರೆಕ್ಟ್ ಆಗಿ ಕೌಂಟರ್ ಟಾಪ್ ಮೇಲೆ ಹಾಕಿದಾಗ ತುಂಬಾನೇ ಗಲೀಜ್ ಅನ್ಸುತ್ತೆ. ಹಾಗೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಮತ್ತೆ ಎಕ್ಸ್ಟ್ರಾ ಟೈಮ್ ಬೇಕು. ಅದ್ರ ಬದಲು ಸಿಪ್ಪೆ ತೆಗೆದ ತಕ್ಷಣ ಈ ರೀತಿ ಒಂದು ಪ್ಲೇಟ್ ಅಲ್ಲಿ ಅಥವಾ ಕವರ್ ನಲ್ಲಿ ಹಾಕಿಟ್ಕೊಂಡ್ರಿ ಅಂದ್ರೆ ಅದನ್ನ ಡಸ್ಟ್ಬಿನ್ ಹಾಕೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಹಾಗೆ ಕೌಂಟರ್ ಟಾಪ್ ಕೂಡ ಕ್ಲೀನ್ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಹಾಗೇನೆ ಈ ತರಕಾರಿನೆಲ್ಲ ಕಟ್ ಮಾಡ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಚಾಪ್ ಬೋರ್ಡ್ನು ಕೂಡ ನೀಟಾಗಿ ವಾಶ್ ಮಾಡಿ, ನೈಫನ್ನು ವಾಶ್ ಮಾಡಿ ಇಟ್ಬಿಟ್ರೆ ಅದ್ರ ಕೆಲಸ ಮುಗೀತು. ಅಡುಗೆ ಮಾಡುವಾಗ ಯೂಶಲ್ ಆಗಿ ಖಾರದ ಪುಡಿ ಡಬ್ಬ, ಉಪ್ಪಿನ ಡಬ್ಬ, ಹಾಗೆ ಮಸಾಲ ಡಬ್ಬ ಅಂತ ಮೇಲ್ಗಡೆ ಇಟ್ಟಿರೋ ಎಲ್ಲ ಡಬ್ಬಗಳನ್ನು ಕೂಡ ಕೆಳಗಡೆ ತಗೊಂಡಿರ್ತೀವಿ. ಸೊ ಅಡುಗೆ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸಿ ಅದ್ರ ಜಾಗಕ್ಕೆ ನೀಟಾಗಿ ಇಟ್ಬಿಟ್ರೆ ಅಡುಗೆ ಮನೆ ಕ್ಲೀನ್ ಆಗಿರುತ್ತೆ. ಹಾಗೇನೆ ಪದೇ ಪದೇ ಈ ಬಾಕ್ಸ್ಗಳನ್ನ ತೊಳ್ಕೊಂಡು ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಅಡುಗೆ ಮಾಡುವಾಗ ಯೂಶಲ್ ಆಗಿ ಪದೇ ಪದೇ ಫ್ರಿಜ್ ನ ಓಪನ್ ಮಾಡ್ತಾ ಇರ್ತೀವಲ್ವಾ, ಹಾಗಾಗಿ ಹ್ಯಾಂಡಲ್ ತುಂಬಾನೇ ಗಲೀಜಾಗಿರುತ್ತೆ. ಸೊ ನಮ್ಮೆಲ್ಲ ಕೆಲಸ ಮುಗಿದ್ಮೇಲೆ ಈ ರೀತಿ ಒಂದ್ಸಾರಿ ಒರೆಸ್ಕೊಳ್ಳೋದ್ರಿಂದ ಫ್ರಿಜ್ ನೀಟ್ ಆಗಿರುತ್ತೆ, ಕ್ಲೀನ್ ಆಗಿ ಕಾಣಿಸುತ್ತೆ. ಅಡುಗೆ ಕೆಲಸ ಪೂರ್ತಿಯಾಗಿ ಮುಗಿದ ನಂತರ ಒಂದ್ಸಾರಿ ಕೌಂಟರ್ ಟಾಪ್ನ ಹಾಗೆ ಗ್ಯಾಸ್ ಸ್ಟವ್ನು ಕೂಡ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಅಡುಗೆ ಮನೆ ತುಂಬಾನೇ ಕ್ಲೀನ್ ಆಗಿರುತ್ತೆ. ಹಾಗೇನೆ ಸ್ವಲ್ಪ ಸೋಂಬೇರಿತನ ಮಾಡಿಕೊಂಡು ಆಮೇಲೆ ಕ್ಲೀನ್ ಮಾಡೋಣ ಅಂತ ಬಿಟ್ಕೊಂಡ್ಬಿಟ್ರೆ ಎಷ್ಟೊಂದು ಕೆಲಸ ಹಾಗೆ ಉಳಿದಿದೆ ಅಂತ ಅನ್ಸುತ್ತೆ. ಸೊ ಯಾವಾಗಲೂ ನಾವು ಅಡುಗೆ ಮನೆ ಎಂಟ್ರಿ ಆದ ತಕ್ಷಣ ಕ್ಲೀನ್ ಆಗಿದ್ರೆ ಮನಸ್ಸು ಶಾಂತಿ ಅನ್ಸುತ್ತೆ. ಸೊ ತುಂಬಾನೇ ಗಲೀಜಾಗಿದ್ರೆ ಅಪ್ಪ ಯಾವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅನಿಸ್ತಾ ಇರುತ್ತೆ, ಹೌದಲ್ವಾ? ನನ್ಗಂತೂ ಹಾಗನ್ಸುತ್ತೆ. ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಎಕ್ಸ್ಟ್ರಾ ಏನು ಬೇಕು ಅಂತ ಏನಿಲ್ಲ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಲಿಕ್ವಿಡ್ ಡಿಶ್ ವಾಷರ್ಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಈ ರೀತಿ ಸ್ಪ್ರೇ ಮಾಡ್ತಾ ಒರೆಸ್ತೀನಿ. ಸೊ ಯೂಶಲ್ ಆಗಿ ಗ್ಯಾಸ್ ಕೆಳಗಡೆ ಹಾಲು ಉಕ್ಕಿದ್ದು ಅಥವಾ ಸಾಂಬಾರು ಉಕ್ಕಿರೋದು, ಅನ್ನ ಉಕ್ಕಿರೋದು, ಈ ರೀತಿ ಕಲೆಗಳು ಉಳಿದಿರುತ್ತೆ. ಅದನ್ನು ಹಾಗೆ ಬಿಟ್ಬಿಟ್ರೆ ತುಂಬಾ ಗಟ್ಟಿ ಆಗುತ್ತೆ. ಅದನ್ನು ವಾಶ್ ಮಾಡೋದಕ್ಕೆ ಅಂದರೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅಡುಗೆ ಮುಗಿದ ತಕ್ಷಣ ಈ ರೀತಿ ಗ್ಯಾಸ್ ಕೆಳಗಡೆ ಹಾಗೆ ಗ್ಯಾಸ್ ಹಿಂದ್ಗಡೆ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಗಟ್ಟಿಯಾಗಿರುವಂತ ಕಲೆಗಳು ಉಳ್ಕೊಳ್ಳೋದಿಲ್ಲ. ಪ್ರತಿದಿನ ಕಂಪಲ್ಸರಿಯಾಗಿ ಚಿಮ್ನಿ ಅಂತೂ ಯೂಸ್ ಮಾಡ್ತೀವಿ, ಆದರೆ ಅದನ್ನು ಕ್ಲೀನ್ ಮಾಡೋದನ್ನು ಮರ್ತು ಬಿಡ್ತೀವಿ. ಹಾಗಾಗಿ ಅದ್ರ ಮೇಲ್ಗಡೆ ಗಟ್ಟಿಯಾಗಿರೋಂಥ ಎಣ್ಣೆ ಜಿಡ್ಡು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಇದನ್ನು ಕ್ಲೀನ್ ಮಾಡಿ ತೊಳಿಬೇಕು ಅಂದರೆ ತುಂಬಾ ಸಮಯ ಬೇಕಾಗುತ್ತೆ. ಹಾಗಾಗಿ ಪ್ರತಿದಿನ ನಮಗೆ ಒರೆಸೋದಕ್ಕಾಗಿಲ್ಲ ಅಂದರೂ ವಾರದಲ್ಲಿ 2 ಅಥವಾ 3 ಸಾರಿ ನೀಟಾಗಿ ಅಡುಗೆ ಕೆಲಸ ಎಲ್ಲ ಮುಗಿದ ನಂತರ ಚಿಮ್ನಿಯನ್ನು ಈ ರೀತಿ ಒರೆಸ್ಕೊಳ್ಳೋದ್ರಿಂದ ತಿಕ್ಕಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಚಿಮ್ನಿ ಕೂಡ ನೀಟಾಗಿರುತ್ತೆ. ಅಡುಗೆ ಕೆಲಸ ಮುಗೀತು ಅಂದರೆ ಅಡುಗೆ ಮನೆ ಕೆಲಸ ಮುಗೀತು ಅಂತನಾ? ಖಂಡಿತ ಇಲ್ಲ. ಪಾತ್ರೆ ಸಿಂಕಲ್ಲಿ ತುಂಬಿಕೊಂಡಿರುತ್ತೆ. ಸೊ ಅದನ್ನು ಯಾರು ತೊಳಿತಾರೆ ಆಮೇಲೆ ತೊಳೆದ್ರೆ ಆಯಿತು ಅಂತ ಹಾಗೆ ಬಿಟ್ಟರೆ ಇನ್ನಷ್ಟು ಕೆಲಸ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಹಾಗಾಗಿ ಅಡುಗೆ ಕೆಲಸ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದ ಹಾಗೆ. ಹಾಗೆ ಸಿಂಕಲ್ಲಿ ಯಾವಾಗಲೂ ಪಾತ್ರೆ ಹಾಗೆ ಇತ್ತು ಅಂದರೆ ಜಿರಳೆಗಳು ಅಥವಾ ಸಣ್ಣ ಪುಟ್ಟ ಹುಳಗಳು ಬರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಾತ್ರೆ ರಾಶಿನ ಸಿಂಕಲ್ಲಿ ಯಾವಾಗಲೂ ಹಾಗೆ ಬಿಟ್ಟಿರಬಾರ್ದು. ಇನ್ನು ಕೆಲಸದವ್ರು ಬರ್ತಾರೆ ಅನ್ನೋದಾದರೆ ಪಾತ್ರೆಯಲ್ಲಿ ಉಳಿದಿರುವಂಥ ಮುಸ್ರೆನೆಲ್ಲ ಒಂದು ಡಸ್ಟ್ಬಿನ್ಗೆ ಹಾಕಿ ಎಲ್ಲ ಪಾತ್ರೆಗೂ ನೀರನ್ನು ಹಾಕಿ ಇಡಬೇಕು.
ಯೂಶಲ್ ಆಗಿ ಪಾತ್ರೆ ತೊಳೆದ ನಂತರ ನಾವು ಮಾಡುವಂಥ ತಪ್ಪೇನು ಅಂದರೆ ಸ್ಕ್ರಬ್ಬರ್ನ ತೊಳೆಯೋದಿಲ್ಲ. ಅದರಲ್ಲಿ ಇನ್ನೊಂದು ಸ್ವಲ್ಪ ಸೋಪ್ ಇದೆ, ಹಾಗಾಗಿ ನೆಕ್ಸ್ಟ್ ಯಾವುದಾದ್ರೂ ಪಾತ್ರೆ ತೊಳೆಯುವಾಗ ಯೂಸ್ ಮಾಡೋಣ ಅಂತ ಹಾಗೆ ಬಿಟ್ಬಿಡ್ತೀವಿ. ಅದು ತುಂಬಾ ತಪ್ಪು. ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ಕ್ರಬ್ಬರ್ ಕೆಲಸ ಮುಗಿದ ತಕ್ಷಣ ಅದನ್ನ ನೀಟಾಗಿ ತೊಳೆದು, ಹಾಗೆ ಸಿಂಕ್ನು ಕೂಡ ಸ್ವಲ್ಪ ನೀಟಾಗಿ ತೊಳೆದಿಟ್ಕೊಳ್ಳೋದ್ರಿಂದ ಸಿಂಕಲ್ಲಿ ಕಲೆಗಟ್ಟೋದಿಲ್ಲ, ಹಾಗೆ ಗಟ್ಟಿಯಾಗಿರುವಂಥ ಕಲೆಗಳು ಕೂಡ ಹಾಗೆ ಉಳಿಯೋದಿಲ್ಲ. ಇನ್ನು ಪಾತ್ರೆ ತೊಳೆದಾದ ನಂತರ ಅವುಗಳನ್ನು ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಹಸಿದನ್ನ ಹಾಗೆ ಕ್ಯಾಬಿನಲ್ಲಿ ಇಟ್ಟರೆ ಕ್ಯಾಬಿನೆಟ್ ಹಾಳಾಗುತ್ತೆ. ಸೊ ಈ ರೀತಿ ಬಟ್ಟೆನ ತಗೊಂಡು ನೀಟಾಗಿ ಒರೆಸಿ ಕ್ಯಾಬಿನಲ್ಲಿ ಇಡೋ ಅಭ್ಯಾಸನ ಯಾವಾಗಲೂ ಇಟ್ಕೋಬೇಕು. ಮಸಾಲಾ ಡಬ್ಬ ಇದನ್ನಂತೂ ದಿನಕ್ಕೆ ಎಷ್ಟು ಸರಿ ಯೂಸ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದ್ರ ಒಳಗಡೆ ಎಲ್ಲ ಈ ರೀತಿ ಚೆಲ್ಲೋಗಿರುತ್ತೆ. ಇದನ್ನಂತೂ ಪದೇ ಪದೇ ನಾವು ಕ್ಲೀನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅದ್ರ ಬದಲು ಈ ಮಸಾಲಾ ಡಬ್ಬನ ನೀಟಾಗಿ ತೊಳೆದು ಅದರಲ್ಲಿ ಈ ರೀತಿಯಾಗಿರುವಂಥ ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರು ಅದರ್ವೈಸ್ ಒಂದು ಬಟ್ಟೆನ ಕೂಡ ನೀವು ಈ ರೀತಿ ಹಾಕಿ ಇಡ್ಬೋದು. ಹಾಕಿ ಇಡೋದ್ರಿಂದ ಏನೇ ಚೆಲ್ಲಿದ್ರೂ ಕೂಡ ಇದ್ರ ಮೇಲೇನೆ ಚೆಲ್ಲಿರುತ್ತೆ. ಸೊ ಈಸಿಯಾಗಿ ನಾವು ಇದನ್ನ ಕ್ಲೀನ್ ಮಾಡ್ಕೋಬಹುದು. ಪದೇ ಪದೇ ಇದನ್ನ ತೊಳಿಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಮಿಕ್ಸಿ ಜಾರ್, ಮಿಕ್ಸರ್ ಅಂತೂ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ, ನಮ್ಮ ಸಮಯನ ಉಳಿಸ್ಕೊಡುತ್ತೆ. ಆದರೆ ಈ ಮಿಕ್ಸಿ ಜಾರ್ ಕ್ಲೀನ್ ಮಾಡೋ ಕೆಲಸ ತುಂಬಾ ದೊಡ್ಡದು. ಯೂಶಲ್ ಆಗಿ ಅಕ್ಕಿ ಹಿಟ್ಟನ್ನು ರುಬ್ಕೊಂಡಾಗ, ದೋಸೆಗೆ, ಪಡ್ಡಿಗೆ ಅಥವಾ ಇಡ್ಲಿಗೆ ರುಬ್ಕೊಂಡಾಗ ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಸೊ ಅದಕ್ಕೇನು ಮಾಡ್ಬೋದು ಅಂದರೆ ಈ ರೀತಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಲಿಕ್ವಿಡ್ ಡಿಶ್ ವಾಷರ್ನ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಮತ್ತೊಂದು ಸಾರಿ ರನ್ ಮಾಡಿದ್ರೆ ಅದರಷ್ಟಿಗೆ ಅದೇ ಕ್ಲೀನ್ ಆಗುತ್ತೆ. ಸೊ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ತೊಳೆದ್ಬಿಟ್ರೆ ನಮ್ಮ ಹೆವಿ ಆಗಿರುವಂಥ ಕೆಲಸ ತುಂಬಾನೇ ಈಸಿಯಾಗಿ ಮುಗ್ದೋಗುತ್ತೆ. ಕೆಲವೊಬ್ರು ಮನೆಯಲ್ಲಿ ಮಿಕ್ಸರ್ ಅಂತೂ ತುಂಬಾನೇ ಗಲೀಜಾಗಿರುತ್ತಲ್ವಾ, ಅದಕ್ಕೆ ಮೇನ್ ರೀಸನ್ನು ಯೂಸ್ ಮಾಡಿದ್ಮೇಲೆ ಮಿಕ್ಸರ್ನ ಒರೆಸ್ತಾ ಇರೋದು. ಹಾಗಾಗಿ ಪ್ರತಿ ಸಾರಿ ನಾವು ಯೂಸ್ ಮಾಡಿದ್ಮೇಲೆ ಜಸ್ಟ್ 2 ಸೆಕೆಂಡ್ ಆಗುತ್ತೆ ಅದನ್ನು ಒರೆಸಿ ಇಡೋದಕ್ಕೆ. ಸೊ ಯೂಸ್ ಮಾಡಿದ ನಂತರ ನೀಟಾಗಿ ಒರೆಸಿ ಇಟ್ಟರೆ ಅದ್ರ ಮೇಲೆ ಗಟ್ಟಿಯಾಗಿರುವಂಥ ಕಲೆಗಳು ಹಾಗೆ ಉಳಿಯೋದಿಲ್ಲ. ಇನ್ನು ಮಾಡ್ಯುಲರ್ ಕಿಚನ್ ಮಾಡಿಸಿದವ್ರಿಗೆ ಗೊತ್ತು ಅದನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಪ್ರತಿದಿನ ಇದನ್ನು ಕ್ಲೀನ್ ಮಾಡೋದಕ್ಕಾಗಲ್ಲ, ಬಟ್ ವಾರದಲ್ಲಿ 2 ಸಾರಿ ಇದನ್ನು ನೀಟಾಗಿ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ನೋಡೋದಕ್ಕೂ ಲುಕ್ ಚೆನ್ನಾಗಿರುತ್ತೆ, ಹಾಗೆ ಮೇಂಟೆನೆನ್ಸು ಕೂಡ ಈಸಿ ಆಗುತ್ತೆ. ಇನ್ನು ಪ್ರತಿದಿನ ರಾತ್ರಿ ಊಟ ಮಾಡಿ ಮಲಗುವಾಗ ಉಳಿದಿರೋಂಥ ಎಲ್ಲ ಪಾತ್ರೆಗಳನ್ನು ಕೂಡ ನೀಟಾಗಿ ತೊಳೆದು ಇಟ್ಟು ಮಲಗಬೇಕು. ಹಾಗೆಯೇ ಗ್ಯಾಸ್ ಕಟ್ಟೆನೂ ಕೂಡ ನೀಟಾಗಿ ಒರೆಸ್ಬೇಕು. ಇದರಿಂದ ಮೇಯ್ನಾಗಿ ಬೆಳಿಗ್ಗೆ ನಾವು ಎದ್ದು ಬಂದಾಗ ಫ್ರೆಶ್ ಆಗಿರುತ್ತೆ, ನಮ್ಮ ಕೆಲಸಗಳು ಬೇಗ ಬೇಗ ಆಗುತ್ತೆ. ಹಾಗೆಯೇ ನಾನು ಆವಾಗಲೇ ಹೇಳಿದ ಹಾಗೆ ಸಿಂಕಲ್ಲಿ ಗಲೀಜು ಜಾಸ್ತಿ ಇದ್ದಷ್ಟು ಮನೆಯಲ್ಲಿ ಜಿರಳೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನೈಟೇನೆ ಸಿಂಕನ್ನು ಕ್ಲೀನ್ ಮಾಡಿ ಇಟ್ಟು ಮಲಗೋದು ತುಂಬಾ ಒಳ್ಳೆಯದು. ಇನ್ನು ಕ್ಯಾಬಿನೆಟ್ಗಳಲ್ಲಿ, ಫ್ರಿಡ್ಜಲ್ಲಿ, ಹಾಗೆಯೇ ಗ್ರಾಸರೀಸ್ ಇಡುವಂಥ ಬಾಕ್ಸ್ ಕೆಳಗಡೆ ಈ ರೀತಿ ಮ್ಯಾಟ್ಗಳನ್ನು ಯೂಸ್ ಮಾಡೋದ್ರಿಂದ ಗಲೀಜು ಎದ್ದು ಕಾಣೋದಿಲ್ಲ. ಹಾಗೆಯೇ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ನೆಕ್ಸ್ಟ್ ಓಪನ್ ಮಾಡಿರುವಂಥ ಈ ರೀತಿ ಕವರ್ಗಳನ್ನು ಹಾಗೆ ಇಟ್ಟಾಗ ಅದರಲ್ಲಿರುವಂಥ ಪದಾರ್ಥಗಳು ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಕ್ಲಿಪ್ಗಳನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿರೋ ಪದಾರ್ಥಗಳು ಬೇಗ ಹಾಳಾಗೋದಿಲ್ಲ, ಜೊತೆಗೆ ಚೆಲ್ಲೋದಿಲ್ಲ ಕೂಡ. ಚೆಲ್ಲಿದ್ರೆ ಅದನ್ನು ಕ್ಲೀನ್ ಮಾಡೋದು ಕೂಡ ಒಂದು ಗೋಜ್ ಅಲ್ವಾ. ಸೊ ಈ ರೀತಿಯ ಕ್ಲಿಪ್ಗಳನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಈ ಕ್ಲಿಪ್ಗಳು ತುಂಬ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ.
ಇನ್ನು ಸಿಂಕ್ ಹತ್ರ ಯಾವಾಗಲೂ ಕೂಡ ಈ ರೀತಿಯ ಒಂದು ಮ್ಯಾಟನ್ನು ಯೂಸ್ ಮಾಡಿ. ಯಾಕೆಂದರೆ ಪಾತ್ರೆ ತೊಳೆದಿರೋವಂಥ ನೀರು ಕೆಳಗಡೆ ಬಿದ್ದಾಗ ಕೆಲವೊಂದು ಸಾರಿ ಅದ್ರ ಮೇಲೆ ಕಾಲಿಟ್ಟು ನಾವು ಬೀಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪಲ್ಸರಿಯಾಗಿ ಸಿಂಕ್ ಹತ್ರ ಈ ರೀತಿ ಒಂದು ಮ್ಯಾಟನ್ನು ಯೂಸ್ ಮಾಡಬೇಕು. ಲಾಸ್ಟಲ್ಲಿ ಮನೆಯಲ್ಲಿ ಹಾರ್ಡ್ ವಾಟರ್ ಬರ್ತಾ ಇದ್ದರೆ ಟ್ಯಾಪ್ಗಳೆಲ್ಲ ತುಂಬಾ ಗಲೀಜಾಗಿರುತ್ತಲ್ವ, ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋ ಟಿಪ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮೇಯ್ನಾಗಿ ಯೂಸ್ ಆಗುವಂಥದ್ದು ವೈಟ್ ಕೋಲ್ಗೇಟ್ ಪೇಸ್ಟ್. ಇದನ್ನು ನೀಟಾಗಿ ಈ ರೀತಿ ಎಲ್ಲ ಟ್ಯಾಪ್ಗೂ ಕೂಡ ಹಚ್ಬಿಟ್ಟು ಜಸ್ಟ್ ಒಂದು 5 ನಿಮಿಷ ಬಿಡಬೇಕು. ಹಾಗೆ ಹಾರ್ಡ್ ವಾಟರಿಂದ ಟೈಲ್ಸ್ ಮೇಲೆ ಎಲ್ಲ ಗಟ್ಟಿಯಾಗಿರುವಂಥ ಬಿಳಿ ಕಲೆ ಹಾಗೆ ಉಳ್ಕೊಂಡಿರುತ್ತಲ್ವ, ಅದನ್ನು ರಿಮೂವ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಸೊಲ್ಯೂಷನನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ 2 ಚಮಚದಷ್ಟು ಅಡುಗೆ ಸೋಡಾನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವಿನಿಗರು ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊಲ್ಯೂಷನ್ ಪ್ರಿಪೇರ್ ಆಗುತ್ತೆ. ಸೊ ಈ ಸೊಲ್ಯೂಷನನ್ನು ಸ್ವಲ್ಪನೇ ನಿಂಬೆಹಣ್ಣಿನ ಸಿಪ್ಪೆನಲ್ಲಿ ತಗೊಂಡು ಈ ರೀತಿ ಹಾರ್ಡ್ ಆಗಿರುವಂಥ ಕಲೆಗಳ ಮೇಲೆ ಉಜ್ಜೋದ್ರಿಂದ ಬೇಗ ಕಲೆಗಳು ರಿಮೂವ್ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಸ್ಟೀಲ್ ಸ್ಕ್ರಬ್ಬರ್ನ ಕೂಡ ಯೂಸ್ ಮಾಡಿದ್ರೆ ಬೇಗನೆ ಹೋಗುತ್ತೆ. ಸೊ ನಾನು ಈ ಸೊಲ್ಯೂಷನನ್ನೇ ಈ ರೀತಿ ಟೈಲ್ಸ್ ಮೇಲೂ ಕೂಡ ಯೂಸ್ ಮಾಡಿದ್ದೀನಿ, ಹಾಗೇನೆ ಪೇಸ್ಟ್ ಹಚ್ಚಿರುವಂಥ ಈ ಟ್ಯಾಪ್ಸ್ ಮೇಲೂ ಕೂಡ ಯೂಸ್ ಮಾಡಿದ್ದೀನಿ. ಸೊ ಈ ಸೊಲ್ಯೂಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ ನೀವೇ ನೋಡ್ಬೋದು. ಟ್ಯಾಪ್ ಅಂತೂ ಪೂರ್ತಿ ಪಳಪಳ ಅಂತ ಹೊಳಿತಾ ಇದೆ, ಹಾಗೆ ಟೈಲ್ಸ್ ಮೇಲೆ ಇದ್ದಂಥ ಹಾರ್ಡ್ ಕಲೆಗಳು ಕೂಡ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ ಈ ರೀತಿ ವಾರದಲ್ಲಿ 1 ಸರಿ ಮಾಡೋದ್ರಿಂದ ನೀಟಾಗಿರುತ್ತೆ. ಸೊ ನೋಡಿದ್ರಲ್ವಾ, ಈ ಹ್ಯಾಬಿಟ್ಗಳನ್ನು ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬಂದ್ರೆ ನಮ್ಮ ಅಡುಗೆ ಮನೆಯನ್ನ ಕ್ಲೀನ್ ಆಗಿ ಇಟ್ಕೋಬಹುದು. ಪದೇ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಹ್ಯಾಬಿಟ್ಸ್ಗಳಲ್ಲಿ ಯಾವುದನ್ನೆಲ್ಲ ನೀವು ಆಲ್ರೆಡಿ ಫಾಲೋ ಮಾಡ್ತಾ ಇದ್ರಿ, ಸೊ ನಂಗೆ ಕಮೆಂಟ್ ಮಾಡಿ. ಈ ಹ್ಯಾಬಿಟ್ಸ್ಗಳಲ್ಲಿ ಯಾವುದನ್ನೆಲ್ಲ ನೀವು ಆಲ್ರೆಡಿ ಫಾಲೋ ಮಾಡ್ತಾ ಇದ್ರಿ ಅಂತ ನಂಗೆ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಏನಾದರೂ ನೀವು ಇವತ್ತು ತಿಳ್ಕೊಂಡಿದ್ದೀರಾ ಅಂದ್ರೂ ಕೂಡ ನಂಗೆ ಕಮೆಂಟ್ ಮಾಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಸೊ ಇದೇ ಫಸ್ಟ್ ಟೈಮ್ ಏನಾದರೂ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನೀವು ಮಿಸ್ ಮಾಡದೆ ವಿಡಿಯೋನ ನೋಡ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.